ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ, ಇವತ್ತಿನ ರೆಸಿಪಿ ಏನಪ್ಪ ಅಂತಂದರೆ ಇವತ್ತು ಪನ್ನೀರ್ ಗ್ರೇವಿ ಯಾವ ಥರ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಇಲ್ಲೇ ಪನ್ನೀರನ್ನು ಪೀಸಸ್ ಆಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿನಿ. ನೆಕ್ಸ್ಟು ಅದಕ್ಕೆ ಮಸಾಲಕ್ಕೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ಅಂತಂದರೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ, ಸ್ವಲ್ಪ ಒಂದು 4 ಗೋಡಂಬಿ, ಬೆಳ್ಳುಳ್ಳಿ, ಅಲ್ಲ, ಒಂದು ಸಣ್ಣದು ಕ್ಯಾರೆಟು, ಈರುಳ್ಳಿ, ಹಸಿಮೆಣಸಿನ್ಕಾಯಿ. ನೆಕ್ಸ್ಟು ಮಸಾಲ ಇಲ್ಲೇ ಸ್ವಲ್ಪ ಬಡಿ ಸೊಪ್ಪು, ಚಕ್ಕೆ, ಲವಂಗ, ಏಲಕ್ಕಿ, ಒಂದು ಪಲಾವ್ ಎಲೆ. ನೆಕ್ಸ್ಟು ಗರಂ ಮಸಾಲ, ಧನಿಯಾ ಪುಡಿ, ಅರಿಶಿಣ ಪುಡಿ, ಮೊಸರು, ರುಚಿಗೆ ತಕ್ಕಷ್ಟು ಉಪ್ಪು. ಇಲ್ಲೇ ಗ್ಯಾಸನ್ನು ಚಾಲೂ ಮಾಡಿಕೊಂಡು ಒಂದು ಪ್ಯಾನ್ ಇಟ್ಟೀನಿ. ನೋಡಿ ಫ್ರೆಂಡ್ಸ್, ಇವಾಗ ಗ್ಯಾಸನ್ನು ಚಾಲೂ ಮಾಡ್ತಾಯಿದ್ದೀನಿ. ಇವಾಗ ನಾವು ಮಸಾಲ ರೆಡಿ ಮಾಡ್ಕೊಳಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ತೋರಿಸಿದ್ನೆ ಅವನ್ನ ಫ್ರೈ ಮಾಡ್ಕೊತೀನಿ. ಇವಾಗ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು. ಹಾಕ್ಕೊಂಡು ಈರುಳ್ಳಿ, ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಸ್ವಲ್ಪ ಎಣ್ಣೆಯಲ್ಲಿ ಅದರ ನೀರಿನ ಅಂಶ ಕಡಿಮೆ ಆಗೋವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ಈರುಳ್ಳಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಯಿತು. ನೆಕ್ಸ್ಟು ಹಸಿಮೆಣಸಿನ್ಕಾಯಿ, ಒಂದು ಕ್ಯಾರೆಟ್ ತೊಗೊಂಡಿದ್ಮೇಲೆ ಕ್ಯಾರೆಟ್ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಅಲ್ಲ, ಬೆಳ್ಳುಳ್ಳಿ, 4 ಗೋಡಂಬಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇಷ್ಟಾದರೆ ಸಾಕು. ಇವಾಗ ಗ್ಯಾಸನ್ನು ಆಫ್ ಮಾಡಿ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇವಾಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡೆ ಇದನ್ನು ಮಿಕ್ಸಿ ಮಾಡ್ಕೊತೀನಿ. ಇವಾಗ ನೆಕ್ಸ್ಟ್ ಏನಪ್ಪ ಅಂತಂದರೆ ಅದೇ ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕಿ ಪನ್ನೀರನ್ನು ಫ್ರೈ ಮಾಡ್ಕೊಳ್ಳೋಣ. ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಪನ್ನೀರನ್ನು ಈ ಥರ ಒಂದೊಂದು ಹಾಕ್ತಾಯಿದ್ದೀನಿ. ಈ ಥರ ಮಾಡೋದ್ರಿಂದ ಗ್ರೇವಿಯಲ್ಲಿ ಪನ್ನೀರು ಕಪ್ಪಾಗಂಗಿಲ್ಲ ಅನ್ನೋದಕ್ಕೆ ಚೂರು ಫ್ರೈ ಮಾಡ್ಕೋಬೇಕು. ಡೈರೆಕ್ಟ್ ಹಾಕೋದ್ರಿಂದ ಪನ್ನೀರ್ ಪೀಸಸ್ಸು ಹೊಡಿತಾವೆ. ಸ್ವಲ್ಪ ಫ್ರೈ ಮಾಡ್ಕೊಂಡು ಹಾಕೋದ್ರಿಂದ ಪೀಸಸ್ಸು ಸ್ವಲ್ಪ ಚೆನ್ನಾಗಿರ್ತಾವೆ, ಒಡೆಯಂಗಿಲ್ಲ ಅನ್ನೋದಕ್ಕೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟು ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ತೀನಿ ಮೇಲೆ. ಸ್ವಲ್ಪ ಅರಿಶಿಣ ಪುಡಿ, ಈ ಥರ ಹಾಕಿ ಪೀಸಸ್ ಏನಾದವಲ್ಲ ಸ್ವಲ್ಪ
ಚೆನ್ನಾಗಿ ಕಲಿಸ್ಕೋಬೇಕು. ಈ ಥರ ಚಾಕು ಇದ್ದರೆ ತಗೊಂಡು ಹೊಳಿಸಿ ಹಾಕೋಬೇಕು. ಚಮಚೆಯಲ್ಲೇ ಕೈ ಆಡಿಸಿದರೆ ಭಾಳ ಸ್ಮೂತ್ ಇರ್ತಾವಲ್ಲ ಪೀಸಸ್ ಕಟ್ಟಾಗ್ತಾವೆ. ಈ ಥರ ಎಲ್ಲ ಪೀಸಸನ್ನು ಹೊಳಿಸಾಕೊಂಡು ನಿಮಗೆ ಬೇಕಾದರೆ ಮೇಲೆ ಒಂದು ಸ್ವಲ್ಪ ಖಾರ ಆದರೆ ಹಾಕೋಬೋದು. ನಾನಿಲ್ಲಿ ಕ್ಲೀನ್ ಮಾಡ್ತಾ ಇರೋದ್ರಿಂದ ನಾನು ಇದನ್ನು ಖಾರ ಹಾಕ್ತಾಯಿಲ್ಲ. ರೆಡ್ ಚಿಲ್ಲಿ ಪೌಡ್ರು ಬೇಕಾದರೆ ಹಾಕೋಬೋದು, ಇಲ್ಲ ಅಂದರೆ ಪರವಾಗಿಲ್ಲ. ಹಾಕಲೇಬೇಕು ಅಂತೇನಿಲ್ಲ, ಜಸ್ಟ್ ಕಲರಿಗೋಸ್ಕರ ಫ್ರೈ ಮಾಡೋಕ್ಕೋಸ್ಕರ ಇದನ್ನು ಹಾಕೋದು. ನೋಡಿ ಫ್ರೆಂಡ್ಸ್, ಇವಾಗೆಲ್ಲ ಹೊಳಿಸಾಕೊಂಡು ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಷ್ಟು ಚೆನ್ನಾಗಿ ನಾವು ಫ್ರೈ ಮಾಡ್ಕೊತೀವಿ, ಪನ್ನೀರ್ ಪೀಸಸ್ ಸ್ವಲ್ಪನೂ ಕಟ್ಟಾಗೋಂಗಿಲ್ಲ. ನೋಡಿ ಫ್ರೆಂಡ್ಸ್, ಫ್ರೈ ಆಯಿತು. ಈಗ ಪೀಸಸ್ಸು ಫ್ರೈ ಆಗಿಬಿಟ್ರೆ ಈ ಥರ ಎಷ್ಟು ಚೆನ್ನಾಗಿ ಹೊಳ್ಳಾಡ್ತಾವೆ. ಅದು ಫ್ರೈ ಆಗಿಲ್ಲಪ್ಪ ಅಂತಂದರೆ ಅದು ಪ್ಯಾನಿಗೆಲ್ಲ ಅಂಟ್ಕೊಂಡು ಬರೋಂಗೂ ಇಲ್ಲವು. ಇವಾಗ ಇದು ಚೆನ್ನಾಗಿ ಫ್ರೈ ನೋಡಿ ಫ್ರೆಂಡ್ಸ್, ಇವಾಗ ಇದು ಫ್ರೈ ಆಯಿತು. ಇದನ್ನು ತಗೊಂಡ್ಬಿಡೋಣ ಒಂದು ತಾಟಿಗೆ. ನೋಡಿ ಫ್ರೆಂಡ್ಸ್, ಇವಾಗ ಒಂದು ತಾಟಿಗೆ ಪನ್ನೀರನ್ನು ತಗೊಂಡೆ. ನೆಕ್ಸ್ಟು ನಾನು ಮಿಕ್ಸಿ ಮಾಡ್ಕೊತೀನಿ. ನೋಡಿ ಫ್ರೆಂಡ್ಸ್, ಇವಾಗ ಮಸಾಲ ಏನು ಫ್ರೈ ಮಾಡ್ಕೊಂಡಿದ್ವಲ್ಲ ಈ ಥರ ಸ್ಮೂತಾಗಿ ಪೇಸ್ಟ್ ಮಾಡ್ಕೋಬೇಕು. ಇವಾಗ ಅದೇ ಪ್ಯಾನಿಗೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಒಂದು ಸ್ಪೂನಷ್ಟು ತುಪ್ಪ ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಪ್ಪ ಅನ್ನೋರು ಸ್ಕಿಪ್ ಮಾಡ್ಬೋದು. ತುಪ್ಪ ಹಾಕೋದ್ರಿಂದ ಟೇಸ್ಟ್ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಹಾಕೋದು. ನೋಡಿ ಫ್ರೆಂಡ್ಸ್, ಇವಾಗ ಇವು ಏನು ಪಲಾವ್ ಎಲೆ, ಚಕ್ಕೆ, ಲವಂಗ ಏನದಾವಲ್ಲ ಇವನ್ನ ಹಾಕ್ತಾಯಿದ್ದೀನಿ. ಹಾಕ್ಕೊಂಡು ಜಸ್ಟ್ ಸ್ವಲ್ಪ ಫ್ರೈ ಮಾಡಿ ನೋಡಿ ಫ್ರೆಂಡ್ಸ್, ಇವಾಗಿದು ನಾವು ಮಸಾಲ ಏನು ಹಾಕಿದ್ದೆಲ್ಲ ಅವೆಲ್ಲ ಎಣ್ಣೆಯಲ್ಲಿ ಫ್ರೈ ಆಯಿತು. ಇವಾಗ ನೆಕ್ಸ್ಟು ಮಸಾಲೆ ರೆಡಿ ಮಾಡಿದ್ವಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಮತ್ತು ಮಸಾಲ ಚೆನ್ನಾಗಿ ತಯಾರಿಸ್ಕೊಂಡು ಇವಾಗ ಎಲ್ಲ ಚೆನ್ನಾಗಿ ಕೈಯಾಡಿಸ್ಕೊಂಡು ಇದನ್ನು ನೆಕ್ಸ್ಟ್ ಏನು ಹಾಕಬೇಕಪ್ಪ ಅಂತಂದರೆ ಅರಿಶಿಣ ಪುಡಿ.
ಇವಾಗ ಗರಂ ಮಸಾಲ, ಸ್ವಲ್ಪ ಧನಿಯಾ ಪುಡಿ, ಇವಾಗ ಇದು ಚೆನ್ನಾಗಿ ಕುದಿಲಿ. ಎಲ್ಲ ಮಸಾಲ ಎಲ್ಲ ಚೆನ್ನಾಗಿ ಹದವಾಗಿ ಕುಡ್ಕೋಬೇಕಿದೆ. ನಾವು ಡ್ರೈ ಮಸಾಲ ಏನು ಹಾಕಿರ್ತೀವಿ ಅದು ಚಕ್ಕೆ ಲವಂಗ ಎಲ್ಲ ಏನು ಹಾಕಿರ್ತೀವಿ ಅದೆಲ್ಲ ಚೆನ್ನಾಗಿ ಈ ಮಸಾಲೆ ಏನು ರೆಡಿ ಮಾಡಿದ್ವಲ್ಲ ಅದಕ್ಕೆಲ್ಲ ಚೆನ್ನಾಗಿ ಬೆರ್ಕೋಬೇಕಿದು. ಎಷ್ಟು ಚೆನ್ನಾಗಿ ಕುದೀತೈತೆ ಅಷ್ಟು ಪನ್ನೀರ್ ಮಸಾಲ ಮಸ್ತಾಗುತ್ತಿದು ಗ್ರೇವಿ. ಇವಾಗಿದು ಒಂದು ಪ್ಲೇಟ್ ಆಯಿತು, ಮುಚ್ಚಿ ಇದೊಂದು ಸ್ವಲ್ಪ ಕುದಿಯಕ್ಕೆ ಬಿಡೋಣ. ಇವಾಗಿದು ಚೆನ್ನಾಗಿ ಕುದೀಲಿ. ಬನ್ನಿ ಫ್ರೆಂಡ್ಸ್, ಇವಾಗ ಕುದಿಯಾಕತ್ತೈತಿ, ಓಪನ್ ಮಾಡಿ ನೋಡೋಣ. ನೋಡಿ ಫ್ರೆಂಡ್ಸ್, ಯಾವ ಥರ ಕುದೀತೈತಿ, ಚೆನ್ನಾಗಿ ಎಣ್ಣೆನೂ ಬಿಟ್ಕೊಳಕತ್ತೈತಿ. ಇದು ಆಲ್ರೆಡಿ ಚೆನ್ನಾಗಿ ಕುದ್ದೈತೆ ಅಂತ ಅರ್ಥ. ಇವಾಗ ಎಲ್ಲನೂ ಕೈ ಆಡಿಸ್ಕೊಂಡ್ಬಿಡೋಣ. ಈ ಥರ ಚೆನ್ನಾಗಿ ಕುದಿಬೇಕು ಮಸಾಲ. ನೆಕ್ಸ್ಟ್ ಇದಕ್ಕೆ ಏನು ಹಾಕಬೇಕಪ್ಪ ಅಂತಂದರೆ ಮೊಸರು ತೊಗೊಂಡಿದ್ವಲ್ಲ ಮೊಸರನ್ನು ಹಾಕ್ತಾಯಿದ್ದೀನಿ. ಗ್ಯಾಸನ್ನು ಸಣ್ಣ ಇಟ್ಕೋಬೇಕು ಮೊಸರು ಹಾಕುವಾಗ, ಇಲ್ಲಾಂದರೆ ಒಡೆ ಚಾನ್ಸಸ್ ಇರುತ್ತೆ. ಹಾಕಿ ಇದನ್ನು ಈ ಥರ ಕೈ ಆಡಿಸ್ಕೋಬೇಕು. ಹಾಕಿ ಹಂಗೆ ಬಿಡಬಾರ್ದು. ಈ ಥರ ಕೈ ಆಡಿಸೋದ್ರಿಂದ ಮಸಾಲೆಗೆಲ್ಲ ಬರೋಬ್ಬರಿ ಕೂಡ್ಕೊಂಡ್ಬಿಡ್ತೈತೆ. ನಾವು ಮೊಸರು ಹಾಕೀವಂದ್ರೂ ಯಾರೂ ನಂಬಂಗಿಲ್ಲ, ಆ ಥರ ಗ್ರೇವಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ಚೆನ್ನಾಗಿ ಕೂಡ್ಕೊಂತು. ಇವಾಗ ಮೊಸರು ಹಾಕಿದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ. ನೋಡಿ ಫ್ರೆಂಡ್ಸ್, ಉಪ್ಪು ಹಾಕ್ತಿದ್ದಾನೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ ಮೇಲೆ ಇದು ಇನ್ನೊಂದು ಕುದಿ ಚೆನ್ನಾಗಿ ಕುದಿಬೇಕು. ಇವಾಗ ಮತ್ತೆ ಮುಚ್ಚಳ ಮುಚ್ಚಿ ಇದನ್ನು ಕುದಿಯಕ್ಕೆ ಬಿಡೋಣ ಒಂದು ಕುದಿನ. ಬನ್ನಿ ಫ್ರೆಂಡ್ಸ್, ಇವಾಗ ತೆಗೆದು ನೋಡೋಣ. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಕುದೈತಿ. ಎಣ್ಣೆನೂ ಎಲ್ಲ ಹೊರಗೆ ಬಂದೈತಿ. ಈ ಥರ ಬರೋದ್ರಿಂದ ಗ್ರೇವಿ ಚೆನ್ನಾಗಿ ಕುದ್ದೈತಿ ಅಂತ ಅರ್ಥ. ಯಾಕಂದರೆ ನಾನು ಹಗಲೆಲ್ಲ ಹೇಳೋದೇನಪ್ಪ ಅಂತಂದರೆ, ಮಸಾಲೆ ನಾವು ಎಷ್ಟು ಚೆನ್ನಾಗಿ ನಾವು ಫ್ರೈ ಮಾಡ್ಕೊತೀವಿ, ಅದು ಎಣ್ಣೆ ಹಾಕಿರ್ತೀವಲ್ಲ ನಾವು, ಆ ಮಸಾಲೆ ಅದು ಫ್ರೈ ಆಯ್ತಪ್ಪ, ಇದು ಕಂಪ್ಲೀಟ್ ಆಯಿತು, ಮಸಾಲೆ ಎಲ್ಲ ಕುದ್ದೈತಿ ಕರೆಕ್ಟಾಗಿ ಆಗೈತಪ್ಪ ಅಂದರೆ ಅದು ಆಯಿಲ್ ಇಟ್ಕೊಳಂಗಿಲ್ಲ. ಆ ಕಾರಣದಿಂದ ನಾನು ಹೇಳೋದು, ಈ ಥರ ಎಣ್ಣೆ ಎಲ್ಲ ಮೇಲ್ಗಡೆ ಬಂತಪ್ಪ ಅಂದರೆ ಇದು ಮಸಾಲೆ ಬರೋಬ್ಬರಿ ಕುದ್ದೈತಿ ಅಂತ ಅರ್ಥ. ನೆಕ್ಸ್ಟ್ ಇದಕ್ಕೆ ಏನು ಹಾಕಬೇಕಪ್ಪ ಅಂತಂದರೆ, ನಾವೇನು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಪನ್ನೀರನ್ನ, ಅದನ್ನು ಹಾಕ್ತಾಯಿದ್ದೀನಿ. ಒಂದೊಂದು ಪೀಸಸ್ ಈ ಥರ ಹಾಕೋಬೇಕು. ಈ ಥರ ಹಾಕಿ ಬಿಟ್ಬಿಡಬೇಕು, ಕೈ ಆಡಿಸ್ಬಾರ್ದು. ಪನ್ನೀರ್ ಹಾಕಿ ಬಿಟ್ಟಿದ ಮೇಲೆ ಮತ್ತೆ ಚೆನ್ನಾಗಿ ಕುದಿಸ್ಕೋಬೇಕು. ಯಾಕಂದರೆ ಪನ್ನೀರ್ ಒಳಗೆಲ್ಲ ಇದು ಗ್ರೇವಿದು ಏನಿರ್ತೈತಲ್ಲ ಎಲ್ಲ ಚೆನ್ನಾಗಿ ಹೀರ್ಕೋಬೇಕು ಪನ್ನೀರ್ ಒಳಗೆ. ಆ ಥರ ಬರೋ ಹಂಗೆ ಚೆನ್ನಾಗಿ ಒಂದು 5 ನಿಮಿಷ ಚೆನ್ನಾಗಿ ಕುದಿಬೇಕಿದು. ಇದನ್ನು ಕುದಿಯಕ್ಕೆ ಬಿಡೋಣ ಇವಾಗ. ಬನ್ನಿ ಫ್ರೆಂಡ್ಸ್, ಇವಾಗ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ಥರ ಬಂದೈತಿ ಪನ್ನೀರ್ ಗ್ರೇವಿ. ನೋಡಿ ಫ್ರೆಂಡ್ಸ್, ಇವಾಗ ಇದು ಕರೆಕ್ಟಾಗಿ
ಪನ್ನೀರ್ ಗ್ರೇವಿ ರೆಡಿ ಆಯಿತು ಅಂತ ಅರ್ಥ. ಇವಾಗ ಗ್ಯಾಸನ್ನು ಆಫ್ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು ಇದನ್ನು, ಯಾಕಂದರೆ ಪನ್ನೀರ್ ಪೀಸಸ್ಸು ಮಸಾಲೆ ಒಳಗೆ ಹೀರ್ಕೊಂಡು ಭಾಳ ಸ್ಮೂತಾಗಿರ್ತಾವೆ. ನಾವು ಚಮಚೆ ಹಾಕಿ ಕೆಡ್ಸೋದ್ರಿಂದ ಒಡೆ ಚಾನ್ಸಸ್ ಇರ್ತಾವೆ. ಹಾಗಾಗಿ ಒಂದು 5 ನಿಮಿಷ ಇದನ್ನು ತಣ್ಣಗಾಗಕ್ಕೆ ಬಿಟ್ಟ ಮೇಲೆ ನಿಮಗೆ ಸರ್ವ್ ಮಾಡಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ 5 ನಿಮಿಷ ಇದು ತಣ್ಣಗಾಯಿತು. ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಕಲರು ಸಖತ್ತಾಗಿ ಬಂದೈತಿ, ಟೇಸ್ಟೂ ಅಷ್ಟೇ ಚೆನ್ನಾಗಿರುತ್ತೆ. ಚಪಾತಿ, ಇದು ಗೀ ರೈಸು, ವೈಟ್ ರೈಸು, ಮಸಾಲ ರೈಸಿಗೆ ತುಂಬ ಕಾಂಬಿನೇಷನ್ ಮಸ್ತಾಗಿ ಕೊಡುತ್ತಿದ್ದು. ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ. ಇವಾಗ ಒಂದು ಬೌಲಿಗೆ ಹಾಕಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್, ನಿಮ್ಗೆ ಸರ್ವ್ ಮಾಡ್ತೀನಿ. ಅದು ನೀವು ಮನೆಯಲ್ಲಿ ಟ್ರೈ ಮಾಡಿ ಯಾವ ಥರ ಬಂದೈತಿ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳೋದು. ನೋಡಿ ಫ್ರೆಂಡ್ಸ್, ಇವಾಗ ಪನ್ನೀರ್ ಮಸಾಲ ಗ್ರೇವಿ ಯಾವ ಥರ ರೆಡಿ ಆಗೈತಿ ಅಂತಂದು ಮಸ್ತ್ ಸೂಪರಾಗೈತಿ. ಟೇಸ್ಟೂ ಅಷ್ಟು ಚೆನ್ನಾಗೈತಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.